Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿವಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ಸಮಾಜ ಸೇವೆ ಅಥವಾ ಸಾಧಕರು ಅನ್ನೋ ಹೆಸರಲ್ಲೇ ಇವತ್ತು ಬರೀ ಪ್ರಚಾರ ಆಗತ್ತಾ ಅಥವಾ ಎಲ್ಲೋ ಒಂದು ಕಡೆ ಇವತ್ತು ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಷ್ಟೋ ವ್ಯಕ್ತಿಗಳು ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇದ್ದಾರ ಅಂತಕ್ಕಂಥ ಒಂದು ನಿದರ್ಶನಕ್ಕೆ ಇವತ್ತು ನಾನು ಬಂದಿರತಕ್ಕಂಥ ಒಂದು ಸಾಧಕರ ಮನೆ. ಬಹುಶಃ ಇವತ್ತು ಈ ಒಂದು ಹಳ್ಳಿ ಈ ಹಳ್ಳಿಯ ಒಂದು ಚಿತ್ರೀಕರಣ ನಾನು ಬರೋದು ಕೂಡ ಈ ಹಳ್ಳಿಯಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದು ಕೂಡ ನಾನು ವಿಡಿಯೋ ಕ್ಲಿಪ್ ತೋರಿಸ್ತೀನಿ. ನಾನು ಹೇಳ್ತಕ್ಕಂಥದ್ದು ವಾಸ್ತವ ಸ್ಥಿತಿ ಈಗಿನ ಒಂದು 2026 ಸ್ಥಿತಿ ಅಲ್ಲ, ಬಹುಶಃ 1956 ಮೇಲ್ಗಡೆ ಇರ್ತಕ್ಕಂಥ ಒಂದು ಹಂತದಲ್ಲಿ ಬರ್ತಕ್ಕಂಥ ವರ್ಷಗಳಲ್ಲಿ ಆಗಿನ ಸಂದರ್ಭದಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಇದ್ದಿಲ್ಲ, ಓದಲಿಕ್ಕೆ ಶಾಲೆ ಇದ್ರೂ ಕೂಡ ಒಂದು ಪಾಠ ತಗೊಳ್ತಕ್ಕಂಥ ಶಕ್ತಿ ಇಲ್ಲ, ಪುಸ್ತಕ ತಕ್ಕಂಥ ಶಕ್ತಿ ಇಲ್ಲ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಯಾವುದಾದ್ರೂ ಒಂದು ಬದುಕು ಸಿಕ್ಕರೆ ಮಾತ್ರ ಹೊತ್ತು ಊಟ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಾನು ಒಂದು 4 ಜನಕ್ಕೆ ಸಹಾಯ ಮಾಡಬೇಕು. ರೈತಾಪಿ ಕುಟುಂಬದ ಒಬ್ಬ ವ್ಯಕ್ತಿ ರಾಜಕೀಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಪುಸ್ತಕ ನಮ್ಮ ಸಂಡೂರು ಭಾಗದ ಬಸಾಪುರ ಒಂದು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು. ಕೂಡ ಈ ಮಂಥನದಲ್ಲಿ ಜೀವಂತವಾಗಿರ್ತಕ್ಕಂಥದ್ದು ಈ ವ್ಯಕ್ತಿ ಕೆ ಬಸಪ್ಪ ಅಂತ. 2004ರಿಂದ 2000 ಅವ್ರು ಜೀವಂತ ಇರುವವರೆಗೆ 2009ರವರೆಗೆ ಅವ್ರಿಗೆ ನಾವು ಅವರು ಮನೆ ಮಗನಾಗಿ ಅವ್ರ ಹತ್ರ ಕೆಲಸ ಮಾಡ್ಕೊಂತ ಬಂದ್ವಿ ನಾವೆಲ್ಲರೂ. ಅಂದ್ರೆ ಅವರೇ ನಮಗೆ ರಾಜಕೀಯ ಪ್ರೇರಣೆ. ಆಮೇಲೆ ಅದು ಸಂತೋಷ್ ಲಾಡ್ ಸಾಹೇಬ್ರು ಸಿಕ್ಕರು. ಆಮೇಲೆ ಅತಿ ಹೆಚ್ಚಿನ ಒತ್ತು ತುಕಾರಾಮ್ ಸಾಹೇಬ್ರು ನಮ್ಗೆ ಅತಿ ಹೆಚ್ಚಿನ ಒತ್ತು ಕೊಟ್ಟರು. ವಸೀರಪ್ಪ ಸಹ ಭಾಳಷ್ಟು ಕಷ್ಟದಲ್ಲಿ ಬಂದಾನೆ. ಕಷ್ಟ ಏನಂಬುದು ವಸೀರಪ್ಪ ನನಗೇನು ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ವಸೀರಪ್ಪ ನಾವು ಒಂತಲ್ಲಿ ಬೆಳೆದಿರೋ, ನಾವು ಸೀನಿಯರ್, ಅವ್ರ ಅಪ್ಪನ ಕೈಗೆ ನಾವು ಇದ್ದಾಗ ನಮಗೆಲ್ಲ ಇದು ಮಾಡಿದ್ರು. ಈಗಲೂ ನಮ್ಮ ಸಲಹೆ ಕೇಳ್ತಾರೆ. ಯಾವ ಥರದಲ್ಲಿ ತೊಂದರೆ ಇಲ್ಲ. ಜನರ ಮಧ್ಯೆ ಬೆಳಿಬೇಕಂತಕ್ಕಂಥ ಆಸಕ್ತಿನೂ ಇದೆ. ಜನರಿಗೆ ತೊಂದರೆ ಕೊಡ್ತಕ್ಕಂಥ ಮಂತ್ಯಾನಲ್ಲ ಅವ್ರು ಯಾವತ್ತು. ಅವರು ಇದ್ದಿದ್ದು ರಡ್ಡಿ ಚಟ್ನ ತಿಂಗಳು ಜನರಿಗೆ ತೊಂದರೆ ಕೊಟ್ಟು ಬದುಕಿಲ್ಲ. ಅವ್ರ ಮಂತ್ಯಾನ ಅವ್ರ ತಾತ ಆಗಲ್ಲ, ಅವ್ರ ಅಪ್ಪ ಆಗಲ್ಲ. ಒಳ್ಳೆತಂಗೆ ಕೆಲಸ ಎಲ್ಲ ಹಳ್ಳಿಗೆ ಹಂಗೆ ಮಾಡಿದಾರೆ ಸರ್. ಅವರು ದೇವ್ರಿದ್ದಂಗೆ ದೊಡ್ಡಪ್ಪರು, ಬಸಪ್ಪ ದೊಡ್ಡಪ್ಪರು, ಅವರು ಮಗ ಕೂಡ ಬೇಸ ಮಾಡ್ತಾರೆ ಸರ್. ವಸೀರಪ್ಪರು ಒಳ್ಳೆ ಕೆಲಸ ಮಾಡೋರಿಗೆ ಇದು ಬಟ್ಟೆ ಹಾಕ್ಕೋಬೇಕು, ಉಂಗುರ ಹಾಕ್ಕೋಬೇಕು, ಶೈನ್ ಹಾಕ್ಕೋಬೇಕು ಅಂತ ಆಸೆ ಇರ್ತಾರೆ ಸರ್ ಅವ್ರಿಗೆ. ಅವ್ರು ಹೆಂಗೆ ಕೆಲಸ ಮಾಡ್ತಾರೋ ಅವ್ರು ಹಂಗೆ ಹೋಗ್ತಾರೆ. ಅವರು ಒಳ್ಳೆತಂಗೆ ಕೆಲಸ ಮಾಡೋರಿಗೆ ಕೊಡ್ಬೋದು ಸರ್. ಯಾರೋ ಒಂದು ದೊಡ್ಡ ಕೆಲಸ ಕೊಟ್ಟರೆ ಮಾಡ್ಬೋದು, ಬೇಸ ಮಾಡ್ತಾರೆ ಸರ್. ಎಲ್ಲ ಹಳ್ಳಿಗೆ ಇಷ್ಟ ಸರ್ ವಸೀರಪ್ಪ ಅಂದರೆ. 2006 ಅಣ್ಣ ಹತ್ರ ಬಂದೆ. ಹಂಗೆ ಅವಾಗ ಮಾತಾಡ್ಸ್ಕೊಂತ ಇದ್ದೆ. ಆಮೇಲೆ ಭಾಳ ಹತ್ತಿರಕ್ಕಾಗಿ 2006, 8, 9 ಸರ್. ಅಲ್ಲೇ ಅಣ್ಣನಿಂದೇ ಇದ್ದೀವಿ ನಾವು. ಬೆಂಗಳೂರಿಗೆ ಹೋದ್ರೆ ಕರ್ಕೊಂಬಂದಿದ್ದ, ಸಂಡೂರಿಗೆ ಹೋದ್ರೆ ಕರ್ಕೊಂಬಂದ. ಒಂದು ಬಯಲಾಟದಲ್ಲಿ ನಮ್ಮನ್ನು ಬಿಡ್ತಿದ್ದಿಲ್ಲ. ಬರೆಯೋ ಸರ್ ಅಂತಿದ್ದ. ಭಾಳ ಇವತ್ತು ಅದನ್ನು ಅನ್ನಬಾರ್ದು, ನನಗೆ ದುಃಖ ಬರ್ತದೆ. ಅವತ್ತಿದ್ದಿದ್ದು ಇವತ್ತು ಜೀವನದಲ್ಲಿ ಹತ್ತಿದ್ದಿದೆ. ನಾನು ಇಟ್ಟದಲ್ಲಿ ಅಧ್ಯಕ್ಷ ಆಗ್ತಿದ್ದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಿದ್ದೆ. ಯಾಕಂದ್ರೆ ನನಗೆ ಹೇಳೋಕ್ಕೆ ಇನ್ನೂ ಸ್ವಲ್ಪ ದುಃಖ ಐತೆ. ಹತ್ತಿದ್ದಿದ್ರೆ ನಾನು 2005, 2006 ನಮ್ಮ ಸಮಾಜಕ್ಕಿದ್ದ ಜಿಲ್ಲಾ ಡೈರೆಕ್ಟ್ ಮಾಡಿದೆ. ನಾನು ಅದನ್ನೇ ನೀನು ಸೋತ್ರೆ ನಾನು ಅವತ್ತೇ JDP ನಂಬರ್ ರಾಜೀನಾಮೆ ಕೊಡ್ತಂತೆ. ಅದು ಕೆಟ್ಟದ್ದು ಮಾಡಿದ್ರು ಮಾಡ್ದಂಗಿರಲಿ, ಒಳ್ಳೊಳ್ಳೆ ಕೆಲಸನೇ ಕೆಟ್ಟದ್ದು ಮಾಡ್ದೇನೆ ಕೂಡ ಒಳ್ಳೇದು ಮಾಡ್ಯಾನ. ಯಾರಿಗೆ ಕೆಟ್ಟದ್ದು ಭಾವಿಸಿಲ್ಲ, ಒಳ್ಳೆಯದೇ ಮಾಡ್ಕೊಂತ ಹೋಗ್ಯಾನ.
ಆತ ಯಾವ ಥರವಾಗಿ ಒಬ್ಬರಿಗೆ ಮೋಸ ತಾರತಿಗಡಿ ಯಾರಿಗೇ ಮಾಡಿಲ್ಲ. ಇವೆಲ್ಲ ಹೇಳಿ ಈ ರಾಜಕೀಯನ ತಂಟೆ ಬಿಡಿಸ್ಬೋದಾಗಿತ್ತು, ಯಾಕೆ ನೀವು ಬಿಡಿಸ್ಲಿಲ್ಲ? ಅವ್ರ ಮನೆತನ ಬೆಳೆದದ ಸರ್. ಅವತ್ತಿಗೆ ಅವ್ರ ತಾತ ಮನೆತನದಿಂದ ಬೆಳೆದಲ್ಲ, ಅವ್ರ ಅಪ್ಪನ ಥರದಲ್ಲಿದ್ದ ಬೆಳ್ಕೊಂಬಂದತ್ತೆ. ಅವ್ರನ್ನ ಹಿಂದಕ್ಕೆ ಮಾಡೋಕೆ ಬರೋದಿಲ್ಲ, ಅವ್ರನ್ನ ಬೆಳೆಸ್ಬೇಕಂತ ನಮ್ಮ ಉದ್ದೇಶ. ಅದು ಎರಡದಪ್ಪ JDP ಅವ್ರ ಅಪ್ಪಂದಪ್ಪ ಅವ್ರ ಅಮ್ಮಂದಪ್ಪ, ಈತ ತಾಲೂಕ್ ಪಂಚಾಯತ್ ನಂಬರ್, ಒಂದಪ್ಪ ಗ್ರಾಮ ಪಂಚಾಯತಿ ನಂಬರ್. ಇವ್ರ ಮಂತಾನ ಮೊದಲಿದ್ದಷ್ಟೇ ಬೆಳಕಂತ ಬಂತ. ಒಟ್ಟು ರೈತ ಕುಟುಂಬ, ಒಕ್ಕಲ್ತನ ಮಾಡ್ಕೊಂಡು. ಹೊಸಗೇರಪ್ಪರ ಮುಂದೆ ಯಾವ ಒಂದು ರಾಜಕೀಯದಲ್ಲಿ ಯಾವ ಗೆಟಪ್ ಬರ್ಬೇಕಂತ ಆಸೆ ಪಡ್ತೀರಿ ನೀವು? ನೆಕ್ಸ್ಟ್ ಅವಕಾಶ ಐತೆ, ಕೊಟ್ಟರೆ ಏನು ಅವಕಾಶ ಇದೆ? ಜಿಲ್ಲಾ ಪಂಚಾಯತಿ 100% ಶಕ್ತಿ ಇದೆ. ಅಲ್ಲ ಈ ಟೈಮ್ ಆಗ್ತಾರೆ, ಇನ್ನೊಂದು ನೆಕ್ಸ್ಟ್ ಟೈಮ್ ನಾವೆಲ್ಲ ಒಂಥರ JDP ನಂಬರ್ ಮಾಡ್ತೀವಿ. ನಮ್ಮ ಇಷ್ಟಾಗ ಆಸೆ JDP ನಂಬರ್ ಕಾರ್ನಾಗ ನಾವು ಒಂದು ಸಲ ಓಡಾಡಿಬಿಡೋದು. ಈಗ ತಾಲೂಕ್ ಪಂಚಾಯತಿ ನಾವು ಕಾರ್ನಾಗ ಓಡಾಡಿಬಿಟ್ಟಿವಿ, 5 ವರ್ಷ ನಡೆದ್ಬಿಟ್ಟಿವಿ. ಇವಾಗ ಇನ್ನೊಂದು ಒಂಥರ JDP ನಂಬರ್ ಆದರೆ ಇದು ಮಾಡೋಂಥ ಆಸೆ ಐತೆ. ಅಂದರೆ ಆ ಥರ JDP ಮೆಂಬರ್ ಆದ್ರೆ ಕೆಲಸಗಳು ಆಗ್ತಾವ, ಜನಸೇವೆ ಮಾಡಲಿಕ್ಕೆ ಬಲ ಬರ್ತದ ಅಂತ. JDP ನಂಬರ್ ಅದೇ ಸರ್, ನಾವು ಹಳ್ಳಿಗೆ ಏನು ಕೆಲಸ ಮಾಡೋದು ಅದು ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಹೊಸಗೇರಪ್ಪರು ಕುಡಿದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ ಈ ಒಂದು ಜನಸೇವೆ ಬಗ್ಗೆ ಏನು ಹೇಳ್ತಾರೆ ಅಂತ. ನನ್ನ ಹೆಸರು ಹೊಸಗೇರಪ್ಪ ಅಂತೇಳಿ, XTP ಮೆಂಬರು. ಏನು ನೀವು ಏನು ಓದಿದ್ರಾ ನೀವು? ನಾವು ಫಸ್ಟ್ PUC ಮಾಡಿದ್ದೀವಿ, ಜಾಸ್ತಿ ವಿದ್ಯಾಭ್ಯಾಸ ಮಾಡಿಲ್ಲ. ರೈತ ಕುಟುಂಬ ಆದ್ದರಿಂದ ಅವಾಗಿನ 1999 ಸ್ಕೂಲ್ ಬಿಟ್ಟೆ. ಯಾಕೆ ಬಿಟ್ಟೆ ಅಂದರೆ ಅದು ನಮ್ಮ ಅಜ್ಜವರು, ನಮ್ಮ ಅಪ್ಪನ ತಂದೆಯವರು ನಮ್ಮ ಒಂದು 300-400 ಕುರಿ ಇದ್ದು. ಆ ಕುರಿನ ಮಾರಬೇಕು, ಮಗ ಶಾಲೆ ಓದಲಿ ಅಂತೇಳಿ ನಮ್ಮ ಅಪ್ಪಾಜಿ ನಮ್ಮ ತಾತ ನನ್ನ ಕೂಲ ಕಸಬು, ನನ್ನ ಕುರಿನ ಮಾರಲ್ಲ, ಅದು ನನ್ನ ಹೊಟ್ಟೆ ತುಂಬಿಸ್ತತೆ, ಶಾಲೆ ಇದ್ರೂ ಚಿಂತೆ ಇಲ್ಲ, ಕುರಿ ಕಾಯ್ಬೇಕಂತೇಳಿ ನಮ್ಮ ತಾತ ಅವರಿಬ್ಬರಲ್ಲಿ ಜಗಳ ಆಗಿ ನನ್ನ ಶಾಲೆ ಬಿಡಲಿಕ್ಕೆ ಕಾರಣ ಆಯಿತು. ಯಾಕಂದರೆ ಕುರಿನ ಉಳಿಸ್ಕೋಬೇಕಂತೇಳಿ ತಾತ, ಮಗನ ಶಾಲೆ ಓದಿಸ್ಬೇಕಂತೇಳಿ ಅಪ್ಪ. ನಾನು ಎಲ್ಲಿ ಅಡಗಲಿದ್ದೆ, ನಾನು ಇಲ್ಲಿ ಓದಿಲ್ಲ. 4ನೇ ಕ್ಲಾಸ್ ಬಿಟ್ಟು ಕೂಡಲೇ ಅಡಗಲಿಲ್ಲ. ನಮ್ಮ ಟೀಚರ್ ಗುರುಗಳಿದ್ದರು, ಅವ್ರ ಹಿಂದೆ ನಾನು ಸ್ಕೂಲು ಕಲೀಲಿಕ್ಕೆ ಅಲ್ಲೇ ನಾನು 7 ವರ್ಷ ಇದ್ದೆ. ಹಂಗಾಗಿ ಫಸ್ಟ್ನೇ ಆದ್ಯತೆ ನಂದು ಅವರ ಕುಶಲೋಪ ವಿಚಾರ ಮಾಡೋದೇನೆಂದರೆ, ನಾನು ಟಿಫನ್ ಮಾಡಿದ್ದೀರಾ, ಟೀ ಕುಡಿಬೇಡಿ. ನಾನು ಯಾರೇ ಬರಲಿ, ನನ್ನ ಸುತ್ತಮುತ್ತ ಗ್ರಾಮಸ್ಥರು, ನಾನು ಹೋಟ್ಲ ಹತ್ರ ಇದ್ದೀನಂದರೆ ನಾನು ಫಸ್ಟ್ ಟೀ ಕುಡ್ರಿ, ಟಿಫನ್ ಮಾಡಿರಿ, ಆರಾಮಿದ್ದೀರಾ, ಏನು ಕೆಲಸ. ಉದ್ಯೋಗ ಆಯ್ಕೆ ಮಾಡ್ಕೋಬೋದಾಗಿತ್ತು ತಾವು. ಬಹುಶಃ ನೀವು ಹೇಳಿದ್ದು ಕೂಡ ನಾನು ಕೂಡ ಸಮಾಜ ಸೇವೆ ಮಾಡ್ಬೇಕಂತಂದರೆ ಯಾಕೆ ಇವತ್ತು ಇದರಿಂದ ಏನು ₹1 ಬರಲ್ಲ ಅಂತ ಗೊತ್ತಿದ್ದನು ಯಾಕೆ ನೀವು ಸಮಾಜ ಸೇವೆಗೆ ಬಂದ್ರಿ ಅಂತ? ಇದರಿಂದ ₹1 ಬರಲ್ಲ ಅಂತ ನಮ್ಮ ತಾತಗೂ ಗೊತ್ತಿತ್ತು, ನಮಗೆ ಗೊತ್ತಿತ್ತು, ನಮ್ಮ ಅಪ್ಪಗೂ ಗೊತ್ತಿತ್ತು. ಯಾಕೆ ಗೊತ್ತಿತ್ತು ಅಂದ್ರೆ ನಾವು ದುಡ್ಡು ಮಾಡೋರಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ದುಡ್ಡು ಮಾಡೋರು. ಮೈ ತುಂಬ ಬಟ್ಟೆ, ಹೊಟ್ಟೆ ತುಂಬ ಊಟ, ಜನರ ಸೇವೆ. ರಾಜಕಾರಣನೂ ಅದೇ ತಾನೆ, ದುಡ್ಡು ಮಾಡೋದೇ ರಾಜಕಾರಣ. ಒಳ್ಳೆ ಆರೋಗ್ಯ ಕೊಡಪ್ಪ, ಒಳ್ಳೆ ಊಟ ಕೊಡು, ಕಣ್ಣು ತುಂಬ ನಿದ್ದೆ ಕೊಡು, ಜನರ ಕಷ್ಟ ಪರಿಹಾರ ಮಾಡು. ದೇವ್ರನ್ನ ಕೇಳೋದು ಕೂಡ ಇಷ್ಟೇ ತಾನೆ. ದೇವ್ರ ರೂಪದಲ್ಲಿ ನಮ್ಮನ್ನು ಕಾಣ್ತಾರೆ. ದೇವ್ರು ಬಂದು ದರೆಗಿಳಿದು ಅವರಿಗೆ ಆಶೀರ್ವಾದ ಮಾಡಲ್ಲ. ದೇವ್ರ ರೂಪದಲ್ಲಿ ಬಂದು ಮನುಷ್ಯ ಕೆಲಸ ಮಾಡಿಕೊಡ್ತಾನೆ. ಅದೇ ರೀತಿ ನಾವು ಅಂದ್ಕೊಂಡಿರೋದಷ್ಟೇ, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬಡವರ ಸೇವೆನ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡೋಣ. ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡೋಣ. ನಮ್ಮಂತನಕ್ಕೆ ಒಂದು ಒಳ್ಳೆಯ ಹೆಸರಿರಲಿ. 100 ಜನರಲ್ಲಿ 50 ಜನ ನೆನೆಸರಿರ್ತಾರೆ, 50 ಜನ ಬೈಯರಿರ್ತಾರೆ. ಅದು ಸರ್ವೇ ಸಾಮಾನ್ಯ. ನಮಗೆ ನಮ್ಮ ಅಪ್ಪವ್ರ ಕಾಲದಲ್ಲಿಂದ ನಮಗೆ ಎಲ್ಲ ಹಳ್ಳಿಗಳಲ್ಲೇ, ಅಂದರೆ ಸಂಡೂರ್ಲಿಂದ ಹಿಡಿದು ಇಲ್ಲಿ ನಮ್ಮ ಕಟ್ಟ ಕಡೆ ಆಂಧ್ರ ಬಾರ್ಡ್ರ್ ನಮ್ಮೂರು, ಇಲ್ಲೇವರೆಗೆ ಲೆಕ್ಕಳ್ಳಿ ಲಾಸ್ಟ್ ಬಾರ್ಡ್ರ್, ಮೊಳಕಾಲ್ಮೂರು ಬಾರ್ಡ್ರ್ ನಮ್ಮದು, ಹಿರೇಹಳ್ಳ ಆಂಧ್ರ ಬಾರ್ಡ್ರ್, ಸಂಡೂರುವರೆಗೆ. ಸಂಡೂರ್ಲಿಂದ ಆ ಕಡೆ ಅಂಕಮ್ನಾಳ ಗಂಡಿ ಮಾರಿಯಪ್ಪಣ್ಣನಿಂದ ಹಿಡಿದು ಆ ಕಡೆ ಹಳಬರೆಲ್ಲ, ಆ ಊಲೆಪ್ಪಣ್ಣ, ಚೋರ್ನೂರು ಊಲೆಪ್ಪಣ್ಣಂದು ಹಿಡಿದು, ವೆಂಕಟೇಶ ಅಣ್ಣನಿಂದ ಹಿಡಿದು, ಆಮೇಲೆ ಬಂಡ್ರಿ ರವಿದಣಿಯಿಂದ ಹಿಡಿದು, ಆಮೇಲೆ ಇಲ್ಲಿ ಕೂಡ್ಲಿಗಿ ಗುಳಿಗೆ ನಾಗರಾಜಣ್ಣಂದ ಹಿಡಿದು, ಅಲ್ಲೇಲಿಂದ ಹಿಡಿದು ಅಪ್ಪವರು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಪರಿಚಿತರು. MP ಪ್ರಕಾಶ್ ಸ್ವಾಮಿಯವರು ಸಾಹೇಬರು, ಅವರು ಆ ಕಾಲದಲ್ಲಿ 94ರಲ್ಲಿ ಮಿನಿಸ್ಟರ್ ಆಗಿದ್ದವರು. ಅವರು ಒಡನಾಟ ಚೆನ್ನಾಗಿತ್ತು. ಸಿದ್ದರಾಮಯ್ಯ ಸರ್ ಹತ್ರನೂ ಅವಾಗೆ ಒಡನಾಟ. ಹಂಗಾಗಿ ನಾವು ಎಲ್ಲರೂ ಏನು ಇವತ್ತು ಹಿರಿಯರು ನಮ್ಗಿನ ಹಿರಿಯರಿದ್ದಾರೋ, ರಾಮಣ್ಣಣ್ಣ ಆಗಿರಲಿ ಹಿರಿಯರೇ, ನನಗೇನೋ ವಯಸ್ಸಿನಲ್ಲಿ ದೊಡ್ಡವ್ರು ತಾನೆ. ಅವ್ರು ಯಾವುದೋ ಒಂದು ನನ್ನ ಸಣ್ಣ ಪುಟ್ಟ ತಪ್ಪು ಮಾಡ್ತಂದಾಗ ಹಂಗಲ್ಲ ತಮ್ಮ ಹಿಂಗಂದ್ರೆ ಅವ್ರ ಮಾತ್ರ ನಾನು ಪಾಲನೆ ಮಾಡಬೇಕು. ಈಗ ನಮ್ಮ ರಾಮಾಂಜನಿ ಮಾವನವ್ರು ಹೇಳಿದರು, ಇಲ್ಲ ಪರವಾಗಿಲ್ಲ ಹುಡುಗ ಚೆನ್ನಾಗಿದ್ದಾನೆ. ಅವರು ನಾನೇನೋ ತಪ್ಪು ಮಾಡಿದಾಗ ಸಣ್ಣ ಪುಟ್ಟ ಅವರು ಕೇಳಿದರೆ ಅವರು ಕೇಳಬೇಕು.
ನನಗೆ ರಾಜಕೀಯ ಇದೆ, ನಾನು ದೊಡ್ಡವನು, ನಾನೇನೋ ಮಾಡ್ತೀನಿ, ನಾನೇನೋ ಬಿಡ್ತೀನಿ, ಇವೆಲ್ಲ ಆಗ್ಲಾರ್ದವ. ಎಲ್ಲರೂ ನನಗೇನು ಹಳ್ಳಿಗಳಲ್ಲಿ ಹೋದಾಗ ಕೆಲವೊಂದು ಸಲಹೆ ಸೂಚನೆಗಳು ಕೊಡ್ತಾರಲ್ಲ, ಅವೇ ನಮಗೆ ದಾರಿ ಮಾರ್ಗ. ಹಂಗಾಗಿ ನಮಗೆ ಎಲ್ಲ ಜನಗಳು, ಎಲ್ಲರೂ ಹಿರಿಯರಿದ್ದಾರೆ, ನಮ್ಮ ಅಪ್ಪನವ್ರ ಕಾಲದಲ್ಲಿ ಇದ್ದಾರೆ, ನಮ್ಮ ತಾತನವ್ರ ಕಾಲದಲ್ಲಿ ಇದ್ದಾರೆ. ಅಪ್ಪ ಹಿಂಗಿದ್ದಪ್ಪ, ಅಪ್ಪ ಹಂಗೆ ಮಾಡ್ತಿದ್ದಪ್ಪ, ನೀನು ಹಿಂಗೆ ಮಾಡಬೇಕು, ಹಿಂಗೆ ಹೆಸರು ಉಳಿಸ್ಬೇಕು, ಅದೇ ದಾರಿಯಾಗಿ ನಡಿಬೇಕು, ಚೆನ್ನಾಗಿರಬೇಕು, ಹೆಸರು ಕಳಿಬೇಡ ಹಂಗಂದಾಗೆ ಅವು ನಮಗೆ ಒಂಥರ ನಮ್ಮಪ್ಪರು ಇಷ್ಟೆಲ್ಲ ಮನೆ ಮಾತಾಗಿದ್ದಾರಲ್ಲ, ನಾವು ಅವ್ರ ಸ್ಫೂರ್ತಿದಾಯಕ ಆಗಿರಬೇಕು. ನಮ್ಮಪ್ಪನ ಒಂದು ಹೆಸರಿಗೆ ಕಪ್ಪು ಚುಕ್ಕೆ ತರಬಾರ್ದು, ಅವ್ರ ಮಕ್ಕಳು ಹಿಂಗೆ ಆದರು ಅನ್ನಬಾರ್ದು. ನಾವು ಬದುಕಕ್ಕೆ ನೋಡ್ದಾರೆ, ನೌಕರಿನೇ ಬೇಕು, ಉದ್ಯಮಿಯೇ ಆಗ್ಬೇಕಂತೇನಿಲ್ಲ. ಅವನ ಅದೃಷ್ಟಾಗಿದ್ದರೆ ಉದ್ಯಮಿನೂ ಆಗ್ತಾನೆ, ನೌಕರಿನೂ ತಗೊಂತಾನೆ. ಈಗ ನಾವು ನಮ್ಮ ಅದೃಷ್ಟ, ನಮ್ಮ ಹಣೆ ಬರ ಈ ಜನರ ಸೇವೆ ಮಾಡೋದು ಈ ರೈತ ಕೆಲಸ ಆಗಬಾರ್ದು. ರೈತ ಕೆಲಸ ಏನು ಸಣ್ಣ ಕೆಲಸ ಅಲ್ಲ, ಎಲ್ಲ ಉದ್ಯಮಿ, ನೌಕರಿ, ಇನ್ನೂ ಒಂದು ಎಲ್ಲರಿಗಿಂತ ದೊಡ್ಡದು ರೈತ ಕೆಲಸ. ದೇಶಕ್ಕೆ ಅನ್ನ ಹಾಕನೇ ರೈತ. ಇದು ರೈತ ಕೆಲಸ ಏನೈತಲ್ಲ, ಇದು ಮೊಟ್ಟ ಮೊದಲ ತಂದೆ ತಾಯಿ ಇದ್ದಂಗೆ, ಜನ್ಮ ಕೊಟ್ಟ ತಂದೆ ತಾಯಿ ಇದ್ದಂಗೆ. ಇದನ್ನ ಮಾಡಿದನು ಎಲ್ಲರಿಗಿಂತ ದೊಡ್ಡ ಶ್ರೀಮಂತ. ಇದನ್ನ ನಾವು ನಮ್ಮ ಕುಟುಂಬದಲ್ಲಿ 2 ಸಲ ZP ಮೆಂಬರು, 1 ಸಲ ಮಂಡಲ ಪಂಚಾಯತ್ ಚೇರ್ಮನ್ರು, ವಿಲೇಜ್ ಪಂಚಾಯತ್ ಚೇರ್ಮನ್ರು, TP ಮೆಂಬರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಸದಸ್ಯರು, ಇನ್ನೂ ಒಂದು ಎಲ್ಲ ಹಾಕ್ಕಂತ ಬಂದರೆ ನಾವು ಇವತ್ತಿಗೂ ಹೊಲ್ದಕ್ಕೆ ಹೋಗೋದು ಬಿಟ್ಟಿಲ್ಲ, ಹೊಲ್ದ ಕೆಲಸ ಮಾಡೋದು ಬಿಟ್ಟಿಲ್ಲ, ಸಗಣಿ ಊರೋದು ಬಿಟ್ಟಿಲ್ಲ. ಇವತ್ತಿಗೂ ಅದೇ ಕಾಯಕ, ಅದೇ ಉದ್ಯಮ, ಅದೇ ಇಂಡಸ್ಟ್ರಿ, ಅದೇ ನೌಕರಿ ಅಂದ್ಕೊಂಡೆ ನಾವು ಜೀವನ ಮಾಡ್ಕೊಂಡು ಬಂದ್ವಿ. ಜನ ಕೂಡ ನಮ್ಮನ್ನು ಯಾವತ್ತೂ ನಿಂದಿಸಿದರೆ ಇವತ್ತು ಸೋಲಾರ್ದೇ ನಮ್ಮ ಮನೆತನ ಸೋಲ್ ಕಂಡಿಲ್ಲ. ನಾವು ಯಾಕೆ ಕಂಡಿಲ್ಲ ಅಂದರೆ ಜನರಿಗೆ ಒಳ್ಳೆಯದಾಗಿರೋದಕ್ಕೆ ಕಂಡಿಲ್ಲ. ಜನರಿಗೆ ಕೆಟ್ಟರಾಗಿದ್ರೆ ಒಂದ್ಸಲ ಸೋಲಿಸ್ತಿದ್ರು. ಆ ಥರ ಯಾವತ್ತೂ ನಡೆದಿಲ್ಲ. ಮುಂದೆ ಈಗ ಅಪ್ಪ ಅಮ್ಮವರು ಇಬ್ಬರು ಆಗಿದ್ದಾರೆ. ಮತ್ತು ಅದು ಒಂದು ಪಾರ್ಟಿಯಲ್ಲಿ ಗುರ್ಚ್ಕೊಂಡಿದ್ದೀವಿ. ನಮಗೆ ಪಾರ್ಟಿ ನಾಯಕರಿದ್ದಾರೆ, ಸಂತೋಷ್ ಲಾಡ್ ಸಾಹೇಬರಿದ್ದಾರೆ. ಅವರು ಅಪ್ಪರ ಅದೇಗ ಬೆಳೆದಿರೋದು, ಅವರು ಅಪ್ಪರೇ ಗುರುಗಳು. ಅವ್ರಿಗೆ ಕೂಡ ಅಪ್ಪರು ಹೆಸರೆತ್ತದೆ. ಅವರು ಒಂದು ಕಾರ್ಯಕ್ರಮ ಮಾಡಲ್ಲ ನಮ್ಮ ಭಾಗಕ್ಕೆ ಬಂದರೆ ಆಗಲಿ, ಸೊಂಡರು ಬಂದಾಗ ಅವರು ಆದಿಯಾಗಿ ಇರಲಿ, ಅಣ್ಣನ ಮಗ ಬೆಳೀಲಿ, ಅವ್ರ ಮನೆಯನ್ನು ಚೆನ್ನಾಗಿರಲಿ, ಹೆಸರು ಮತ್ತು ಅಣ್ಣನ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಸಾಹೇಬರು, ಸಂತೋಷ್ ಅವರು ಒಂದು ಮನಸ್ಸು ಮಾಡಿದ್ದಾರೆ. ತುಕಾರಾಮ್ ಸಾಹೇಬರಿದ್ದಾರೆ, ಲಾಡ್ ಸಾಹೇಬರು. ತದನಂತರ ಅವರು ಒಂಥರ ನಮಗೆ ತಂದೆ ಸ್ಥಾನದಲ್ಲಿದ್ದಾರೆ, ಬುದ್ಧಿ ಹೇಳ್ತಾರೆ. ಅವರು ಮಾಡಲಿ, ಅಣ್ಣನ ಮಗ ಪರವಾಗಿಲ್ಲ, ಆಸಕ್ತಿ ಇದ್ದಾನೆ, ಹುಡುಗ ಚೆನ್ನಾಗಿದ್ದಾನೆ ಅನ್ನೋ ದೃಷ್ಟಿಯಿಂದ ಅವರು ಒಳ್ಳೆ ದೃಷ್ಟಿ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಕೆಟಗರಿ ಬಂದರೆ ಜಿಲ್ಲಾ ಪಂಚಾಯತಿಗೆ ಎಲ್ಲರೂ ಒಪ್ಪಿಕೊಟ್ರೆ. ಲಕ್ಷ್ಮಣ ಕಕ್ಕ ಅವರಿದ್ದಾರೆ. ಇವತ್ತು ಅವರು ಹೋರಾಟದಿಂದ ಬಂದವರು, ಅಪ್ಪವರು ಕಲಿಕೆಯಿಂದ ಬಂದವರು, ಅಪ್ಪವ್ರ ದಾರಿಯಲ್ಲಿ ಬಂದವರು. ಅವ್ರಿಗೂ ಇವತ್ತು ಹೋರಾಟ ರಾಜಕೀಯ ಫಲವಾಗಿ ಅವ್ರಿಗೂ ಒಂದು ಸ್ಟೇಟ್ಮೆಂಟಲ್ಲಿ ಕಾರ್ಪೊರೇಷನ್ ಉಪಾಧ್ಯಕ್ಷ ಮಾಡಿದ್ದಾರೆ ದಣಿಯವರು, ತುಕಾರಾಮ್ ಸಾಹೇಬರು, ಸಿದ್ದರಾಮಯ್ಯ ಸರ್. ಅದೇ ರೀತಿ ನಾವು ಆ ಲೆವೆಲ್ಲಿಗೆ ಇಲ್ದ್ರೂ ನಮಗೇನಪ್ಪ, ನಮಗೆ ಮೂರು ಜನ ನಮಗೆ ಹಿರಿಯರು, ಸಂತೋಷ್ ಲಾಡ್ ಸಾಹೇಬರು, ತುಕಾರಾಮ್ ಸಾಹೇಬರು, ಆಮೇಲೆ ನಮ್ಮ ಲಕ್ಷ್ಮಣ ಕಕ್ಕವರು. ಆಮೇಲೆ ಹಳ್ಳಿಗಳಿಗೆ ನಮ್ಮ ಬಗ್ಲಾಗಿರ್ತಕ್ಕಂಥ ಸ್ನೇಹಿತರು, ಮಿತ್ರರು, ನಮ್ಮ ತಂದೆ ಸ್ಥಾನದಲ್ಲಿರೋರು, ಅಣ್ಣನ ಸ್ಥಾನದಲ್ಲಿರೋರು, ಬೀಗರು, ಬೀಜರು, ಎಲ್ಲ ರಾಜಕಾರಣಿಗಳು, ಮೆಂಬರ್ಗಳು. ನಮ್ಮ ಮೆಟ್ರಿಕಿಯಲ್ಲಿ ಒಬ್ಬ ಲೀಡ್ರು ರಾಘವೇಂದ್ರ ಅವರು, ನಮ್ಮ ಬ್ರದರ್ ತಮ್ಮ, ಅವರು ಒಳ್ಳೆ ಲೀಡ್ರು. ಅವನು ಕೂಡ ಅವನು ರಾಜಕಾರಣದಾಗ ಒಂದು ಉತ್ಸಾಹತೆ ಇರ್ತಕ್ಕಂಥ ಹುಡುಗ. ರಮೇಶಪ್ಪ ಅಣ್ಣ ಇದ್ದಾನೆ ರಾಜಾಪುರದಲ್ಲಿ. ಅದರ ಅಭಿಪ್ರಾಯಗಳು ತಗೊಂಡು ಒಳ್ಳೆನಪ್ಪ ಎಲ್ಲರಿಗೆ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಾನೆ, ಕೊಡ್ಬೋದು, ಮಾಡ್ತಾನೆ ಅನ್ನೋ ದೃಷ್ಟಿ ಇದ್ದರೆ ನಮಗೆ ಟಿಕೆಟ್ ಒಲಿಯುತ್ತೆ. ಜನರ ಆಶೀರ್ವಾದನೂ ಬೇಕು, ಬರೀ ಟಿಕೆಟ್ ಪಡೆದ್ರೆ ಸಾಲದು. ಜನರ ಆಶೀರ್ವಾದನೂ ಬೇಕು, ಜನರ ಜೊತೆಗೆ ಬೆರ್ತಿರಬೇಕು, ಜನರ ಕೆಲಸ ಮಾಡಬೇಕು, ರಾಜಕೀಯದಲ್ಲಿ ಉತ್ಸಾಹತೆ ಇರಬೇಕು. ಜನರಲ್ಲಿ ಇರ್ತಾನೋ ಇಲ್ಲ ಇವನು ಕಾಣೆ ಆಗ್ತಾನೋ ಅನ್ನೋದು ಜನರಿಗೆ ಇರಬಾರ್ದು ಆತಂಕ. ಹಾಗಾಗಿ ನಮ್ಮ ಅಂತೆ ಅಂದಮೇಲೆ ಮೊದಲಿಂದ ಜನ ನಂಬಿಕೆ ಇಟ್ಟಿದ್ದಾರೆ. ನಾವು ಹಿರಿಯರಿಗೆ ತಕ್ಕಂಗೆ ನಡ್ಕೊಂಬಂದೀವಿ. ಆ ದೃಷ್ಟಿಯಿಂದ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟರೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಅದು ದೊಡ್ಡರಿಗೆ ಬಿಟ್ಟಿದ್ದೇವೆ. ಅದೇ ರೀತಿ ನಮ್ಮ ವಿಂಟ್ಲಾಪುರ ಕ್ಷೇತ್ರದ TP ಬಂದಾಗ ನಾವು 10 ವರ್ಷ ಆದಮೇಲೆ 2010ರಲ್ಲಿ ಲಕ್ಷ್ಮಣ ಕಕ್ಕನ ಜಿಲ್ಲಾ ಪಂಚಾಯತಿ ಮೆಂಬರು, ಶೇಖರಪ್ಪನ ತಾಲೂಕು ಪಂಚಾಯತಿ ಮೆಂಬರ್ ಮಾಡೋ ಹೊತ್ನಾಗ ನಮ್ಮ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇತ್ತು. ಅದೇ ರೀತಿ ಶೇಖರಪ್ಪ ಅವ್ರನ್ನ ನಾವು ಆ ಕಾಲದಲ್ಲಿ ಹೋರಾಟ ಮಾಡಿ ಭಾಳ ಜಿದ್ದಿನಿಂದ ರಾಜಕೀಯ ಮಾಡಿ ಅವ್ರನ್ನೂ ಕೂಡ ಒಂದು ತಾಲೂಕು ಪಂಚಾಯತಿ ಮೆಂಬರ್ ಮಾಡಿದ್ವಿ. ಅವರು ಕೂಡ ಒಳ್ಳೆ ಲೀಡ್ರು. ಅವ್ರಿಗೆ ಕೂಡ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೀನಿ. ಅವ್ರ ಸಹಕಾರ ಕೂಡ ಬೇಕು ನಮಗೆ. ಮುಂದೆ ಹಿರಿಯರಿದ್ದಾರೆ. ಅದೇ ರೀತಿ ನರಸಿಂಹಪ್ಪ ಯಜಮಾನ್ರು ಇದ್ದರು ನಮ್ಮ ಅಪ್ಪರ ಜೊತೆಗೆ.
ಅವರು ಈಗ ಅಪ್ಪರಾದಮೇಲೆ ಅವರು ಮರಣ ಹೊಂದಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅದೇ ರೀತಿ ಲಕ್ಕಗಳಿಯಲ್ಲಿ ಎಲ್ಲ ನನ್ನ ಸ್ನೇಹಿತ ಮಿತ್ರರಿದ್ದಾರೆ, ಅವ್ರ ಸಹಕಾರನೂ ಬೇಕು ರಾಜಕೀಯವಾಗಿ. ಅವರೆಲ್ಲ ನಮ್ಮ ಊರಿನ ಜನತೆ ಹಾಗೂ ನಮ್ಮ ಕ್ಷೇತ್ರದ ಜನತೆ, ನನ್ನ ತಾಲೂಕು ಪಂಚಾಯತಿ ಕ್ಷೇತ್ರ ಇರ್ಬೋದು, ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇರ್ಬೋದು, ದೇವಗಿರಿ ಕ್ಷೇತ್ರ ಇರ್ಬೋದು, ತೋರಣಗಲ್ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ನಮ್ಮನ್ನು ಜನಗಳಂದರೆ ಮತದಾರರ ಬಂಧುಗಳು ಹಾಗೂ ನನ್ನ ಬಂಧು ಮಿತ್ರರು, ಎಲ್ಲ ಜಾತಿ ಜನಾಂಗದ ಸ್ನೇಹಿತರು, ಅಣ್ಣ ತಮ್ಮಂದಿರು ಎಲ್ಲರೂ ನಮಗೆ ಜಾತಿ ಜನಾಂಗ ಇಲ್ಲದೇ ಅಣ್ಣ ತಮ್ಮಂದಿರು ಅಂತೇಳಿ ಬೆರೆತು ನಮ್ಮನ್ನು ರಾಜಕೀಯವಾಗಿ ಬೆಳೆಸಿದ ಜನ ಮತ್ತು ಜನ ಮತದಾರರಿಗೆ ನಾನು ಋತುಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಮೇಲ್ಮಟ್ಟದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ತುಕಾರಾಮ್ ಸಾಹೇಬ್ರು ಇರ್ಬೋದು, ಸಂತೋಷ್ ಲಾಡ್ ದಾದಾರವ್ರು ಇರ್ಬೋದು, ಲಕ್ಷ್ಮಣ ಕಕ್ಕವ್ರು ಇರ್ಬೋದು, ಮತ್ತು ನೂತನ ಶಾಸಕಿಯಾಗಿರ್ತಕ್ಕಂಥ ನಮ್ಮ ಅನ್ನಪೂರ್ಣಮ್ಮ ಮೇಡಮ್ ಅವರು ಇರ್ಬೋದು, ಅದೇ ರೀತಿ ರಮೇಶ್ ಎಫ್ ದಣಿಯವರು ಇರ್ಬೋದು, ರಾಘು ಅವರು ಇರ್ಬೋದು, ರಾಮಣ್ಣವರು ಇರ್ಬೋದು, ರಾಮಾಂಜನಿ ಮಾವನವ್ರು ಇರ್ಬೋದು, ಕೆಂಚಪ್ಪ ಮಾವನವ್ರು ಇರ್ಬೋದು, ನಮ್ಮ BRT ಬಿಷಮಣ್ಣವರು ಇರ್ಬೋದು, ಎಲ್ಲ ನಮ್ಮ ಊರಿನ ಮತದಾರರು, ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಸ್ನೇಹಿತ ಮಿತ್ರರು, ಎಲ್ಲ ಜನಾಂಗದವರು ನಮ್ಮನ್ನು ಈ ರಾಜಕೀಯವಾಗಿ ಇಲ್ಲಿವರೆಗೆ ಬೆಳೆಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮುಂದೆ ಇದೇ ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.